ಗುಡ್ ಮಾರ್ನಿಂಗ್ ಮೇಡಮ್. ಹೇ, ನೀವ್ ಯಾವಾಗ ಬಂದ್ರಿ? ನಾನು ಕೂಲಂಕುಷವಾಗಿ ಯೋಚನೆ ಮಾಡಿದೆ. ನಾವು ಊರಿಗೆ ಹೊರಟೋಗೋಣ. ನೀನು ಅನ್ಕೊಂಡಿರೋ ವ್ಯವಹಾರ ಎಲ್ಲ ಮಾಡೋಣ. ನಮಗೋಸ್ಕರ ಅಲ್ಲಿ ಎಷ್ಟೋ ಜನ ಕಾಯ್ಕೊಂಡಿರ್ತಾರೆ. ದೇವ್ರೇ, ಸೀರಿಯಸ್ಲಿ? ತುಂಬಾ ಯೋಚನೆ ಮಾಡಿದೆ. ಮಕ್ಕಳನ್ನ ನಿಮ್ಮ ಅಪ್ಪ ಅಮ್ಮನ ಹತ್ರ ಬಿಟ್ಬಿಡೋಣ. ಓಕೆ? ಎವರಿಬಡಿ ನೀಡ್ಸ್ ಎ ರೀಸನ್ ಟು ಪ್ರೇ. ಮೀ ಟು. ಈ ಕೇಸ್ ಮತ್ತೆ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನೋ ಅರವಿಂದ್ ಆಸೆಗೆ ದೇವರು ಸಾಥ್ ಕೊಡ್ತಾನ? ಅವನಿನ್ನು ಪುತ್ತಂ ಪಣ್ಣಮ್ಮಲ್ಲೇ ಇದ್ದಾನೆ. ಅವನಲ್ಲಿ ಟೈಮ್ ಸಿಕ್ಕಾಗೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ತಾನೆ ಇರ್ತಾನೆ. ಲಿಜಿ ಮತ್ತೆ ಬರ್ತಾಳೆ ಅಂತ, ಲಿಜಿನು ಬದುಕಿರ್ಬೋದು ಅಂತ ವಿಶ್ವಾಸ ಇಟ್ಕೊಂಡು ಜಾನ್ ಕಾಯ್ತಾ ಇದ್ದಾನೆ. ರಿಲ್ಯಾಕ್ಸ್. ಆ ದಿನ ನನ್ನ ಪ್ರಿಯಾರಿಟಿ ಇದೇ ಆಗಿತ್ತು, ನಿನ್ನನ್ನು ಈ ಕೇಸಿಂದ ಸೇಫ್ ಮಾಡೋದು. ಆದ್ರೆ ನಿನ್ನ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಅಂತ ಯಾರು ಯೋಚನೆ ಮಾಡಲಿಲ್ಲ. ದಟ್ಸ್ ವೈ. ಸರ್, ನಾನಂತೂ ಆ 8 ಜನಕ್ಕೆ ನಾನೇನು ಮಾಡಿಲ್ಲ. ಆದರೆ ಅವ್ರು ಯಾಕೆ ನಿಮ್ ಹಿಂದೆ ಬಿದ್ದಿದ್ದಾರೆ ಸರ್? ಅವ್ರು ಅನ್ಕೊಂಡಿದ್ದಾರೆ ನಾನು ಈ ಕೇಸ್ನ ಅವ್ರ ಕಡೆ ತಿರುಗಿಸ್ಬಿಟ್ಟಿದ್ದೀನಿ ಅಂತ. ಸರ್, ನೀವು ಜಡ್ಜ್ ಬೇರೆ ಆಗ್ತಾ ಇದ್ದೀರಾ. ಮತ್ತೆ ಈ ಕೇಸಿಗೆ ಹೋದ್ರೆ ನಿಮ್ಗೂ ನಿಮ್ ಕುಟುಂಬಕ್ಕೂ ತೊಂದರೆ ಆಗ್ಬೋದು ಸರ್. ಹೇ, ದಟ್ ಐ ಕ್ಯಾನ್ ಟೇಕ್ ಕೇರ್. ನೀನೀಗ ಹೇಗಿದ್ಯಾ? ಆರ್ ಯು ಓಕೆ? ನಾನು ಓಕೆನೆ ಸರ್. ನಾನಿಲ್ಲಿಂದ ಹೋಗಲ್ಲ. ಯಾಕಂದ್ರೆ ಅವಳು ಇಲ್ಲೇ ಇದ್ದಾಳೆ. ಇಲ್ಲೇ ಎಲ್ಲೋ ಈ ಪ್ರಕೃತಿಲೇ ಇದ್ದಾಳೆ ಸರ್. ಲಿಜಿಗೆ ಅವತ್ತು ಯಾರಿಂದನಾದ್ರೂ ಭಯ ಇತ್ತ? ಅದನ್ನ ನಿನ್ನ ಹತ್ರ ಹೇಳ್ದೆ ಅವಳು ಮುಚ್ಚಿಟ್ಟಿದ್ಲ? ಎನಿ ಚೇಂಜ್ ಇನ್ ಹರ್ ಬಿಹೇವಿಯರ್? ಅವಳವಳ ಪಾಡಿಗೆ ಸಂತೋಷವಾಗಿ ಇದ್ಲು. ಯಾವಾಗ್ಲೂ ಸಂತೋಷವಾಗಿ. ಏನ್ ಕಾರಣ ಇರಬಹುದು? ಆ ಪಾಪಿಗಳೇ ನನ್ನ ಮಗಳನ್ನ ಸಾಯಿಸಿದ್ದು. ಅಮಾಯಕರ ಪ್ರಾಣ ಕಿತ್ಕೊಂಡ್ಬಿಟ್ರು. ಆ ಡಿವೈಎಸ್ಪಿ ಸಾಜನೆ ಅವ್ರಿಗೆ ಸಾಥ್ ಕೊಟ್ಟಿದ್ದು. ಅವಳು ಹೋದ್ಮೇಲೆ ಅವಳ ಮುಖ ಕೂಡ ನೋಡಕ್ಕಾಗಿಲ್ಲ. ಎಂತ ಪಾಪಿ ನಾನು. ಅವಳಿಗಿರೋ ಸಂಶಯದ ಬಗ್ಗೆ ನಿಮ್ ಯಾರ ಹತ್ರನೂ ಹೇಳಿರ್ಲಿಲ್ವಾ? ನಂದೇ ತಪ್ಪಾಗಿರ್ಬಹುದು. ಅವಳಿಗೇನಾದ್ರೂ ಹೇಳಬೇಕು ಅನ್ಸಿದ್ರೆ ನನ್ನ ಹತ್ರ ಬರಕ್ಕೆ ಹೇಳಿ, ಇಲ್ಲ ಫೋನ್ ಮಾಡಕ್ಕೆ ಹೇಳಿ. ಸರಿನಾ? ಗರ್ರ ಬಡ್ದಂಗ್ ನಿಂತಿದಾರಲ್ಲ, ಬಾಯಿ ಬಿಡ್ರೋ. ಇರೋಸತ್ತೆ ಎಲ್ಲ ಹೇಳಿದೀವಲ್ಲ ಸರ್. ವಿ ರೇಪ್ ಹರ್, ವಿ ಡಿಂಟ್ ಕಿಲ್ ಹರ್. ನಾವು ಜೈಲ್ ಶಿಕ್ಷೆ ಮುಗಿಸ್ಕೊಂಡ್ ಮುಂದಾದ್ಮೇಲೆ ಲಿಜಿ ಕಾಣೆ ಆದ್ಲು ಸರ್. ನಾವು ಕ್ಷಮೆ ಕೂಡ ಕೇಳಿದ್ವಿ. ಈ ಮಧ್ಯೆ ರಾಜಶೇಖರ್ ಸರ್ ಕೂಡ ಸುಸೈಡ್ ಮಾಡ್ಕೊಂಡ್ಬಿಟ್ರು. ಅವ್ರು ಸೀನಿಯರ್ ಗೌರ್ಮೆಂಟ್ ಆಫೀಸರ್ ಆಗಿದ್ರು. ನಾವೇನ್ ತಪ್ಪು ಮಾಡಿದ್ವೋ ಅದಕ್ಕೆ ಶಿಕ್ಷೆ ಜೈಲಲ್ಲಿ ಸಿಕ್ಕಿದೆ. ಆದ್ರೆ ಇದಿಲ್ಲಿಗೆ ನಿಲ್ಲಲ್ಲ. ಮನಃಶಾಂತಿಗೋಸ್ಕರ ಸಾರಿ ಕೇಳ್ತೀನಿ. ಈ ವಿಷಯನ ನೀವು ಜಾನ್ಗೂ ಹೇಳ್ಬಿಡಿ. ನಾನು ನಿಮ್ಮಿಬ್ಬರಿಗೂ ಒಂದೊಳ್ಳೆ ಕೆಲಸ ಕೊಡಿಸ್ತೀನಿ. ಕೈ ತುಂಬ ಸಂಬಳ, ಜೀವನ ಪೂರ್ತಿ ಚೆನ್ನಾಗಿ ಬದುಕು ನಡೆಸೋದಕ್ಕೆ ಗೌರ್ಮೆಂಟ್ ಕೆಲಸ. ರಾಜಶೇಖರ್ ಲಿಜಿ ಮತ್ತೆ ಜಾನ್ಗೆ ಪ್ರಾಮಿಸ್ ಮಾಡಿದ್ದ ಸರ್. ಹಂಗಿದ್ದಾಗ ನಾವ್ಯಾಕೆ ಸರ್ ಲಿಜಿನ ಸಾಯಿಸ್ಲಿ? ಅವ್ರಿಗೆ ಕೆಲಸ ಒಪ್ಕೊಂಡ್ರೆ ನಮಗೆ ಸಂತೋಷ ಆಗುತ್ತೆ, ಮನ್ಸಿಗೆ ಸಮಾಧಾನನೂ ಆಗುತ್ತೆ. ನಾವು ಅವ್ರನ್ನ ಕೊಲೆ ಮಾಡಿಲ್ಲ ಅಂತ ಅರವಿಂದ್ ಸರ್ಗೆ ತಿಳಿಸ್ಬೇಕು, ಅದಷ್ಟೇ ಸರ್.
ನೀವು ನನಗಿಲ್ಲಿ ಏನೇ ಹೇಳಿದ್ರು ಅರವಿಂದ್ನ ಅಟ್ಯಾಕ್ ಮಾಡಿದ್ದು ಹರಾಸ್ ಮಾಡಿದ್ದು ಅದಕ್ಕೆ ಕಾರಣಗಳಲ್ಲ. ಏನು? ಜಾನ್ನ ಅರೆಸ್ಟ್ ಮಾಡಿದ್ ನಾನೇ, ಸಸ್ಪೆಕ್ಟ್ ಅನ್ನೋ ವಿಷಯದಲ್ಲಿ ಮಾತ್ರ. ಮತ್ತೆ ನಾನು ಆ 8 ಜನಗಳನ್ನ ಬಚಾವ್ ಮಾಡೋದು ನನ್ನ ಕರ್ತವ್ಯ ಆಗಿತ್ತು. ಈ ಮರ್ಡರ್ ಅಲ್ಲ, ಸುಸೈಡ್ ಮಾಡ್ಕೊಂಡ್ರಲ್ಲ ರಾಜಶೇಖರ್, ಅವ್ರು ನಿಮ್ಮ ರಿಲೇಷನ್? ಹೌದು. ಕೊಲೆ ಕೇಸಲ್ಲಿ ಜಾಮೀನ್ ಸಿಕ್ಮೇಲೆ ರಾಜಶೇಖರ್ ಆತ್ಮಹತ್ಯೆ ಮಾಡ್ಕೊಂಡ. ಜಾನ್ನ ಬಿಡಿಸಿದಾದ್ಮೇಲೆ ನೀವು ಕೇಸ್ನ ಅವ್ರ ಮೇಲೆ ತಿರುಗಿಸ್ಬಿಟ್ರಿ. ಮೊದಲೇ ತುಂಬಾ ಶಿಕ್ಷೆ ಅನುಭವಿಸಿದ್ರು ಅವರು. ಮಾಡಿದ್ಕೆ ಮಾಡ್ದೆ ಇಲ್ದಿದ್ಕೆ ದೇ ಲಾಸ್ಟ್ ಎವ್ರಿಥಿಂಗ್. ನೀವು ಜಡ್ಜ್ ಪೋಸ್ಟಿಗೆ ಅಪಾಯಿಂಟ್ ಆದ್ಮೇಲೆ ಅವರು ತುಂಬಾ ಯೋಚನೆ ಮಾಡಿದ್ದಾರೆ, ಅವ್ರಿಗೆ ನ್ಯಾಯ ಸಿಗಬೇಕು ಅಂತ. ರಾಯ್ ರಾಜಶೇಖರ್ ಸತ್ತಿದ್ ಕೂಡ ಅದಕ್ಕೆ. ಆದ್ರೆ ಲಿಜಿ ಸಾಯೋ ಕಾರಣ ಅವರಲ್ಲ, ಅವ್ರಲ್ವೂ ಅಲ್ಲ. ದೇ ಟ್ರಸ್ಟ್ ಯು ಕ್ಲಿಯರ್ ದ ನೇಮ್ಸ್. ಅದೇ ಉದ್ದೇಶದಿಂದ ಅವ್ರು ನಿಮ್ ಹಿಂದೆ ಬಿದ್ದಿದ್ರು. ಆದ್ರೆ ಇಲ್ಲಿವರೆಗೂ ಅವ್ರು ನಿಮಗೇನು ತೊಂದರೆ ಮಾಡಿಲ್ಲ. ಟ್ರಸ್ಟ್ ಮೀ. ಥ್ಯಾಂಕ್ ಯು. ಹಲೋ. ಹಾ, ಮೆನು ಸರ್. ನಾನು ಕಾಲೇಜ್ ಸ್ಟೋರ್ ರೂಮಲ್ಲಿದ್ದೀನಿ. ಅಲ್ಲ ಸರ್, ಆ ನೀಲಾಗಿ 6 ಜನನೂ ಸಿಕ್ಕಿದ್ರು. ಅವರಲ್ಲ, ಇದು ಬೇರೆ ಯಾರೋ ಅನಿಸ್ತಿದೆ. ಹಾ ಸರ್, ನಾವು ಹಾಗೂ ಯೋಚನೆ ಮಾಡಬಹುದು. ಲೀಜಿ ಕಾಣೆ ಆಗಿರೋದ್ರ ಬಗ್ಗೆ, ಮರ್ಡರ್ ಬಗ್ಗೆ ಇದುವರೆಗೂ ಏನೂ ಗೊತ್ತಾಗಿಲ್ಲ. ಇಟ್ಸ್ ಇನ್ ದ ಕೋಲ್ಡ್ ಸ್ಟೋರೇಜ್ ನಾವ್. ಅನ್ ಅನ್ರಿಸಾಲ್ವ್ಡ್ ಕೇಸ್. ಕ್ರೈಮ್ ಬ್ರಾಂಚ್ ಇಂದ ಬಾಡಿನೂ ಇಲ್ಲಿವರೆಗೂ ಪತ್ತೆ ಮಾಡೋಕ್ಕಾಗಿಲ್ಲ. ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡ, ಇನ್ನೊಬ್ಬ ಆಕ್ಸಿಡೆಂಟಲ್ಲಿ ಸತ್ತೋದ. ಈ ಕಥೆ ಇನ್ನೂ ಮುಗ್ದಿಲ್ಲ ಅಲ್ವಾ? Marcos, can you file petition to reopen the Lizzie Cattingal missing case? ಹೇಗಾದರೂ ಅದನ್ನ ಮಾಡಲೇಬೇಕು ಅರವಿಂದ್. ಇದು ನಿನ್ನ ಸೋಷಿಯಲ್ ಲೈಫ್ ಮೇಲೆ ಸವಾಲಾಗೋ ರೀತಿ ಕಾಣ್ತಾ ಇದೆ. ಯು ಆರ್ ರಿಸ್ಕಿಂಗ್ ಯುವರ್ ಕ್ಯಾರಿಯರ್ ಮ್ಯಾನ್. ಯು ಆರ್ ದ ಜಡ್ಜ್ ಇನ್ ದ ಹೈಕೋರ್ಟ್, ಇನ್ ದ ಟ್ರ್ಯಾಕ್ ರೆಕಾರ್ಡ್ಸ್. ಇದನ್ನೆಲ್ಲ ಕಳ್ಕೋಬೇಕು ಅಂತ ಇದೆಯಾ? ಇದೆಲ್ಲ ರಿಸ್ಕೇ ಅರವಿಂದ್. ಲೆಟ್ಸ್ ಲೀವ್ ಇಟ್. ಯಾಕೆ ಬಿಡ್ಬೇಕು? ಇನ್ನೂ 6 ಜನ ಬದುಕಿದಾರಲ್ಲ ನನ್ನನ್ನು ಬೇಟೆ ಆಡೋಕೆ. ಅವರೇ ಅಪರಾಧಿಗಳು ಅಂತ ನಾವು ಹೇಗೆ ಸಾಬೀತು ಮಾಡೋದು? Ideally, Arvind, you shouldn't have to do this. But unfortunately in this case, we don't have good handle on your all old cases. That's our problem. ಅರವಿಂದ್ ಫ್ಯೂಚರ್ ಮಾತ್ರ ಅಲ್ಲ, ಅವನ್ ಜೂನಿಯರ್ಸ್, ಅವನ್ ಫಾರ್ಮ್ ಎಲ್ಲರೂ ಫ್ಯೂಚರ್. ದೆನ್ ಐ ವಿಲ್ ಡೂ ಇಟ್ ಮೈ ಸೆಲ್ಫ್. ನೀನ್ ಮನೆಗೆ ಬರಲ್ವಾ? ನಾನು ಇಲ್ಲೇ ಇರ್ತೀನಿ. ಆದ್ರೆ ನೀನ್ ಇದನ್ನ ನಿನ್ ತಲೆಗೆ ತಂದ್ಕೋಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವ ಜಡ್ಜ್ಮೆಂಟು ಬೇಕಾಗಿಲ್ಲ. ಈಗ ಒಂದ್ ವೇಳೆ ತಪ್ಪಾಗಿದ್ರೆ ಅದನ್ನು ಸರಿ ಮಾಡ್ಬೇಕಲ್ವಾ? ನಾಳೆ ಬೇರೆ ಯಾವ ಕೇಸನ್ನು ತಗೊಂಡ್ರು ಈ ವಿಷಯ ಮನಸ್ಸಲ್ಲಿ ಉಳ್ಕೊಂಡೇ ಇರುತ್ತೆ. ಮೈಂಡ್ ಕಾನ್ಶಿಯಸ್ ವಿಲ್ ಬಾರ್ಗೆಟ್ ಮೀ. ನನಗೆ ಯೋಗ್ಯತೆ ಇಲ್ಲ. ವೆರಿ ಯು ಪಾಸ್ ಮೈ ಫ್ರೆಂಡ್. ಪಾಸ್ಟ್ ಇಸ್ ಲೈಕ್ ಯುವರ್ ಶ್ಯಾಡೋ. ಯಾವಾಗ್ಲೂ ಅದು ನನ್ನ ಜೊತೆನೇ ಇರುತ್ತೆ. ಬಟ್ ಐ ವಾಂಟ್ ಟು ಕ್ಲಿಯರ್ ಸರ್ಟನ್ ಥಿಂಗ್ಸ್ ಫಾರ್ ಮೈ ಸೆಲ್ಫ್.